ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶುಚಿರುಚಿ ಪಾಕಶಾಲೆ. ಇವತ್ತಿನ ರೆಸಿಪಿ ಬಂದು ತುಂಬಾ ಸಿಂಪಲ್ ಅಂತ ಹೇಳ್ಬೋದು. ಹಂಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಮಾಡಿರೋವಂಥ ತಿಂಡಿಗೆ ಇಡ್ಲಿ ಹಿಟ್ಟು ಮಿಕ್ಕಿತ್ತು. ಆ ಇಡ್ಲಿ ಹಿಟ್ಟಿನಿಂದ ಸಂಜೆಗೆ ನಾನು ಸ್ನ್ಯಾಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈರುಳ್ಳಿ ಪಕೋಡನ ಮಾಡ್ತಾಯಿದ್ದೀನಿ. ಇಲ್ಲಿ 3 ಸೌಟಷ್ಟು ಇಡ್ಲಿ ಹಿಟ್ಟು ಮಿಕ್ಕಿತ್ತು. ಅದಕ್ಕೇ ನಾನು ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಅಂಥ ಒಂದು 3 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಸೋಡಾ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಇದಕ್ಕೆ ಕ್ರಿಸ್ಪಾಗಿ ಬರೋದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಮತ್ತು ಒಂದು 5ರಿಂದ 6 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ನಾವು ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ, ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಹಿಟ್ಟು ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ. ತುಂಬ ತೆಳುನೂ ಬೇಡ, ಗಟ್ಟಿನೂ ಬೇಡ. ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿದೆ. ಇಲ್ಲಿ ಒಂದು ಸೈಡಲ್ಲಿ ನಾನು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಕಲಸಿರೋವಂಥ ಹಿಟ್ಟನ್ನ ಒಂದೊಂದಾಗಿ ಬಿಟ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಾದಿರೋವಂಥ ಎಣ್ಣೆಲಿ ಹಾಕಿ ಕ್ರಿಸ್ಪಾಗಿ ಕರ್ಕೊಂಡ್ರೆ ಈರುಳ್ಳಿ ಪಕೋಡ ರೆಡಿ ಆಗುತ್ತೆ. ನಾವು ಹಾಕಿದ ತಕ್ಷಣವೇ ಯಾವುದೇ ಆದರೂ ಟರ್ನ್ ಮಾಡೋಕೆ ಹೋಗ್ಬಾರ್ದು. ಒಂದು 2 ನಿಮಿಷ ಬಿಟ್ಟು ನಾವು ಅದನ್ನು ಟರ್ನ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ. ಬೆಳಗ್ಗೆ ತಿಂಡಿಗೆ ಮಾಡಿರೋವಂಥ ಇಡ್ಲಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಏನಿರುತ್ತೋ ಅದರಲ್ಲಿ ಈ ಥರ ಸಂಜೆ ಸ್ನ್ಯಾಕ್ಸ್ಗೆ ಸೈಡ್ ಊಟಕ್ಕೆ ಈ ಥರ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಾಗಂತ 2-3 ದಿನದ ಹಿಟ್ಟೆಲ್ಲ ಬಳಸಿ ಮಾಡೋಕ್ಕೆ ಹೋಗಬೇಡಿ, ಅದು ಹೆಲ್ತಿಗೂ ಒಳ್ಳೆಯದಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಈ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ನೆಕ್ಸ್ಟ್ ಒಂದೊಳ್ಳೆ ರೆಸಿಪಿಗಳ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.